ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೆಲ್ಲಿಗೆರೆ ಬಾಲು. ಬಂಧುಗಳೇ, ಈ ಒಂದು ರಾಜ್ಯ ವಕೀಲರ ಸಂಘದ ಕೆಂಪೇಗೌಡ ಆಸ್ಪತ್ರೆಯ ಸಮಿತಿಯ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಒಂದು ಕೆಂಪೇಗೌಡ ಆಸ್ಪತ್ರೆಯ ಸ್ವಚ್ಛತೆ ಹಾಗೂ ಬದ್ಧತೆಗೆ ಆದ್ಯತೆ ಕೊಟ್ಟಂಥದ್ದು ಮೊದಲ ಆದ್ಯತೆ. ಸ್ವಚ್ಛತೆ ಮತ್ತು ಬದ್ಧತೆಗೆ. ಹಾಗೆ ಪ್ರತಿಯೊಂದು ಮೂಲೆಗಳಲ್ಲಿ ಏನು ಪಾನ್ ಪರಾಗ ಉಗಿತಿದ್ದು ಇನ್ನೊಂದು ಮಾಡ್ತಿದ್ದು ಕಂಡು ಬಂದ ಸಂದರ್ಭದಲ್ಲಿ ನಮ್ಮೆಲ್ಲ ಅಧಿಕಾರಿಗಳನ್ನ ಜೊತೆ ವೀಕ್ಷಣೆಗೆ ಹೋದಾಗ ಆಸ್ಪತ್ರೆಗಳಲ್ಲಿ ಕೆಲವು ಕಾರಿಡಾರ್ಗಳಲ್ಲಿ ಖಾಲಿ ಹೊಡಿತಿತ್ತು, ಅಲ್ಲೆಲ್ಲ ಗಲೀಜು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ತಂಡ ಎಲ್ಲ ನಮ್ಮ ಅಧಿಕಾರಿಗಳಿಂದ ಚರ್ಚೆ ಮಾಡಿ ಸುಮಾರು ಎಲ್ಲ ಜಾಗಗಳಲ್ಲಿ ಗಿಡಗಳನ್ನ ಇಟ್ಟು ಅಲ್ಲಿ ಸ್ವಲ್ಪ ಹಸೀಕರಣ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದು ನನಗೆ ವಿಶೇಷ ಖುಷಿ ತಂದಿದೆ. ಏಕೆಂದರೆ ಕೆಲವರು ನಾವು ರೌಂಡ್ಸ್ ಹೋದಾಗ ಎಲ್ಲ ಖಾಲಿ ಹೊಡಿತಿತ್ತು, ಸ್ವಲ್ಪ ಇದಾಗೋಗ್ತಿತ್ತು, ಗಲೀಜು ಮಾಡ್ತಾಯಿದ್ರು. ಅದನ್ನು ನೋಡಿ ನಮ್ಮ ಆಸ್ಪತ್ರೆಗೂ ಸಹಿತ ಒಂದು ಹಸಿರೀಕರಣ ಮಾಡಬೇಕು ಅಂತೇಳಿ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಇಟ್ಟು ಸ್ವಲ್ಪ ಹಸಿರೀಕರಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಮ್ಮ ಕಾಲದಲ್ಲಿ ಆಗಿದ್ದು, ಅದಕ್ಕೆ ಹೆಮ್ಮೆ ಇದೆ ನನಗೆ. ಜೊತೆಗೆ ವಿಶೇಷವಾಗಿ ಸುಮಾರು 13-14 ವರ್ಷಗಳಿಂದ ಯಾವುದೇ ಒಂದು ಯಂತ್ರಗಳನ್ನು ಖರೀದಿ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಸುಮಾರು 20 ಕೋಟಿಗೂ ಹೆಚ್ಚು ಟೆಂಡರ್ಗಳನ್ನ ಕರೆದು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಮತ್ತು ವರ್ಕ್ ಆರ್ಡ್ರ್ ಕೊಟ್ಟು ಅದು ಪರ್ಚೇಸ್ ಮಾಡಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥ ಖುಷಿ ನನಗೆ ತಂದಿದೆ. ಆ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕಾನೂನುಬದ್ಧವಾಗಿ ಟೆಂಡರ್ನ ಕರೆದು ಒಂದು ಸುಮಾರು ನೆಗೋಷಿಯೇಷನ್ ಕರೆದು ಅದೆಲ್ಲ ಮಾಡಿ 35 ಜನ ನಿರ್ದೇಶಕರನ್ನೂ ಸಹಿತ ಒಂದು ನೆಗೋಷಿಯೇಷನ್ ಕರೆದು ಮತ್ತು ಅದನ್ನೆಲ್ಲ ಹಂತವಾಗಿ ಖರೀದಿ ಮಾಡಲಿಕ್ಕೆ ಮಾಡಿದಂಥದ್ದು ಖುಷಿ ನನಗೆ ತಂದಿದೆ. ಜೊತೆಗೆ ಅದರಿಂದ ಅದು ಸುಮಾರು ಈಗ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಹೊಸ ಯಂತ್ರಗಳು. ಇನ್ನೂ ಸುಮಾರು ಯಂತ್ರವನ್ನು ಆ ಟೈಮಲ್ಲಿ ಮಾಡಿದಂಥದ್ದು ಇನ್ನೂ ಸ್ವಲ್ಪ ಅಳವಡಿಸ್ಕೊಂಡಿರಬೇಕು. ಇವಾಗ ಅದಕ್ಕೆ ಚಾಲನೆ ಕೊಡ್ತೀವಿ. ಜೊತೆಗೆ ಹೆರಿಗೆ ನಮ್ಮಲ್ಲಿ ಕೆಲಸ ಮಾಡೋರು ಇರ್ಬೋದು, ನಮ್ಮ ಕುಲ ಬಾಂಧವರು ಇರ್ಬೋದು, ಬೇರೆ ಇರ್ಬೋದು, ಒಂದು ಕಷ್ಟದಲ್ಲಿರೋಂಥವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಫ್ರೀ ಹೆರಿಗೆ ಮಾಡುವಂಥದ್ದು ನಮ್ಮ ಕಾಲದಲ್ಲೇ ಅನುಮೋದನೆ ದೊರಕಿದ್ದಂಥದ್ದು ಅದು ನನಗೆ ಹೆಮ್ಮೆ ತಂದಿದೆ. ಆ ಒಂದು ಒಳ್ಳೆಯ ಪುಣ್ಯ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಂಡಿವಿ ಅಂತ ಹೇಳಿದ್ದು. ದಯವಿಟ್ಟು ಇವಾಗಲೂ ಸಹಿತ ಸಾರ್ವಜನಿಕರಿರ್ಬೋದು, ನಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ಯಾರು ಕಷ್ಟದಲ್ಲಿರೋಂಥವ್ರು ನೀವೆಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ಆಸ್ಪತ್ರೆ ಅಡ್ಮಿಟ್ ಆದರೆ ಹೆರಿಗೆ ಮಾಡಿ ಮಗು ಮತ್ತು ಬಾಣಂತಿಯನ್ನು ತಮ್ಮ ಮನೆಗೆ ಸುರಕ್ಷಿತ ಕಳಿಸುವಂಥ ಕೆಲಸವನ್ನು ನಮ್ಮ ರಾಜ್ಯ ವಕೀಲರ ಸಂಘದ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ರಾಜ್ಯದ ಮೂಲೆಯಿಂದ ಯಾರೇ ಇರಲಿ, ನಿಮಗೆ ಕಷ್ಟ ಇದ್ದವರು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವಂಥದ್ದು ಫ್ರೀಯಾಗಿ ಹೆರಿಗೆ ಮಾಡಿಸ್ತಾ ಇದ್ದೀವಿ. ದಯವಿಟ್ಟು ಅದು ಸೌಲಭ್ಯನ ಉಪಯೋಗ ಪಡ್ಕೋಬೇಕು ಅಂತೇಳಿ ನಮ್ಮೆಲ್ಲ ರಾಜ್ಯದ ಜನತೆಗೆ ನಾನು ಕೇಳ್ಕೊತೀನಿ. ಜೊತೆಗೆ ನಾವಿವತ್ತು ನಮ್ಮ ನೌಕರರು ಮತ್ತು ವಿದ್ಯಾರ್ಥಿಗಳಿಗೆ ಯಾರೇ ಇದ್ರೂ ಉಚಿತವಾಗಿ ಅವ್ರಿಗೆ ತಪಾಸಣೆ ಮಾಡಿಸಿ ಅವ್ರಿಗೆ ಏನಾದ್ರೂ ಅಡ್ಮಿಟ್ ಆಗಬೇಕು ಇನ್ನೊಂದಾದರೆ ಉಚಿತವಾಗಿ ಮಾಡಬೇಕು ಅಂತೇಳಿ ನಮ್ಮ ಕಾಲದಲ್ಲೇ ಅದನ್ನು ನಾವು ಆದೇಶವನ್ನು ಕೊಟ್ಟಿದ್ವಿ. ನಮ್ಮ ನೌಕರರು ಸಹಿತ ಈ ನಮ್ಮ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಪಾಸಣೆ ಮಾಡಿಸ್ಕೊಂಡು ನೀವು ಅದು ಅವಕಾಶ ಮಾಡ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳು, ಹಾಗೆ ಮುಂದಿನ ಆಸ್ಪತ್ರೆ ಮುಂದೆ ಕೆಲವರಿಗೆ ಗೊತ್ತೇ ಆಗ್ತಿರಲಿಲ್ಲ, ಗಿಡ ಬೆಳ್ಕೊಂಬಿಟ್ಟಿತ್ತು. ಇಲ್ಲಿ ಆಸ್ಪತ್ರೆ ಇದೆಯೇ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಸುತ್ತ 24 ಡಿಪಾರ್ಟ್ಮೆಂಟದ್ದು ಸಹಿತ ನಾವು ಲೈಟಿಂಗ್ ಬೋರ್ಡ್ ಹಾಕ್ಸಿ ಈ ಥರ ನಮ್ಮಲ್ಲಿ ಏನೇನು ಸೌಲಭ್ಯಗಳಿದೆ ಅದನ್ನೆಲ್ಲ ಮಾಡಿದ್ದು. ಜೊತೆಗೆ ಇವತ್ತೇನು ಯೂಟ್ಯೂಬ್ ಅಂತ ಇದೆ, ನಮ್ಮ ಕಾನ್ಸೆಪ್ಟು ಅವತ್ತು ಯೂಟ್ಯೂಬ್ನ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಸಿಗುವಂಥ ಸವಲತ್ತುಗಳನ್ನು ಇಡೀ ರಾಜ್ಯದ ಜನತೆಗೆ ನಮ್ಮ ಕುಲಬಾಂಧವರಿಗೆ ತಿಳಿಸ್ಬೇಕು ಅಂತೇಳಿ ಈ ಯೂಟ್ಯೂಬ್ ಕೆಂಪೇಗೌಡ ಆಸ್ಪತ್ರೆ ಯೂಟ್ಯೂಬನ್ನು ಚಾನಲ್ ಓಪನ್ ಮಾಡಿದ್ದು ನಮ್ಮ ಕಾಲದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹಂತವಾಗಿ ಇಡೀ ರಾಜ್ಯ ವಕೀಲರ ಸಂಘದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು, ನಮ್ಮೆಲ್ಲ ಡೆಂಟಲ್ ಇರ್ಬೋದು, BIT ಇರ್ಬೋದು, ನಮ್ಮೆಲ್ಲ ಸಂಸ್ಥೆಗಳದ್ದು ನಮ್ಮ ಸಂಘ ಮಾಡೋಂಥ ಕೆಲಸ ಕಾರ್ಯಗಳನ್ನ ನಮ್ಮ ಜನತೆಗೆ ತಿಳಿಸುವಂಥ ಕೆಲಸವನ್ನು ಯೂಟ್ಯೂಬ್ ಚಾನಲ್ನ RBS ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮಲ್ಲಿ ಸಿಗುವಂಥ ಸವಲತ್ತುಗಳು, ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಮ್ಮಲ್ಲಿ ಏನೇನು ಬೆನಿಫಿಟ್ ಇದೆ ಅದನ್ನೆಲ್ಲ ಈ ರಾಜ್ಯದ ಜನತೆಗೆ ತಿಳಿಸುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ದಯಮಾಡಿ ನಮ್ಮ ಸಂಘದಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ಸಿಗುವಂಥ ಸವಲತ್ತುಗಳನ್ನು ನೀವೆಲ್ಲ ಪಡ್ಕೋಬೇಕು ಅಂತ ಹೇಳಿ ತಮ್ಮೆಲ್ಲ ರಾಜ್ಯದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತೀನಿ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನೆಲ್ಲಿಗೆರೆ ಬಾಲು, ರಾಜ್ಯ ವಕೀಲರ ಸಂಘದ ಖಜಾಂಚಿಗಳು. ನಮಸ್ಕಾರ.